ಥಂಡ ಆದ ಮೇಲೆ ನಾವು ಚಪಾತಿ ಆಟ ಹೇಗೆ ಕಲಿಸ್ತೇವೆ ಹಾಗೆ ಕಲಸಿ ಚಪಾತಿ ರೊಟ್ಟಿ ಹೇಗೆ ಮಾಡ್ತೇವೆ ಹಾಗೆ ಮಾಡಿದರೆ ರಾಗಿ ರೊಟ್ಟಿ ರೆಡಿ. ಊಟ ಎಲ್ಲ ಆಗಿ ಈಗ ಫ್ಯಾಮಿಲಿ ಚಿಟ್ ಚಾಟ್ ಸೆಷನ್ ನಡೀತಿದೆ. ಇಲ್ಲಿ ನಮ್ಮದು ಡೆಸರ್ಟ್, ಐಸ್ ಕ್ರೀಮ್ ಮತ್ತು ಪಾಯಸ. ಇದು ನಮ್ಮ ಚಿಕ್ಕಪ್ಪ ಹಾಯ್ ಮಾಡಿ, ಹಾಯ್ ಮಾಡಿ, ಬಾಯಾ. ಇನ್ನೊಮ್ಮೆ ನಾಳೆ ಬರ್ತೀವಿ. ಮಗಳು ಮತ್ತೆ ಅಳಿಯ ಬಂದು ಆಮೇಲೆ ಇನ್ನು ಹನಿಮನಿ ಎಲ್ಲಿ ಇಟ್ಟಿದ್ರಿ ಸರ್? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೇನು ಕುಕ್ ಮಾಡ್ತಿಲ್ಲ. ನಮ್ಮ ಅಮ್ಮ ನಮಗೆ ರಾಗಿ ರೊಟ್ಟಿ ಹೇಗೆ ಮಾಡೋದಂತ ಒಂದು ಶಾರ್ಟಲ್ಲಿ ಹೇಳ್ಕೊಡ್ತಾರೆ. ಅದಾದಮೇಲೆ ನಮಗೆ ಇವತ್ತು 2 ಕಡೆ ಊಟಕ್ಕೆ ಕರೆದಿದ್ದಾರೆ. ಹೊಸ ಮದುವೆ ಆದವರಿಗೆ ಮದುವೆ ಆದಮೇಲೆ ಊಟಕ್ಕಂತ ಕರೀತಾರಲ್ಲ ಆ ಥರ. ಸೊ ಫಸ್ಟ್ ನಮ್ಮ ಉಷಾ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಬೇಕು ಮಧ್ಯಾಹ್ನಕ್ಕೆ, ಆ್ಯಂಡ್ ಸಂಜೆಗೆ ಉಮಾ ದೊಡ್ಡ ಮನೆಯಲ್ಲಿ ಹೋಗಬೇಕು. ಸೊ ಇವತ್ತು 2 ಕಡೆ ಊಟ ಇದೆ ನಮಗೆ. ಸೊ ಇವತ್ತು ಲಂಚ್ ಆ್ಯಂಡ್ ಡಿನ್ನರ್ ಪ್ರಿಪೇರ್ ಮಾಡ್ತಿಲ್ಲ. ಬೆಳಿಗ್ಗೆ ಮಾತ್ರ ನಮ್ಮಮ್ಮ ರಾಗಿ ರೊಟ್ಟಿ ಮಾಡ್ತಿದ್ದಾರೆ. ಸೊ ಅದು ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಬನ್ನಿ. 1 ಕಪ್ಪು ನೀರಿಟ್ಟಿದ್ದೇನೆ. ಅದಕ್ಕೆ ನಾನು 1 ಸ್ಪೂನು ಗೀ ಹಾಕ್ತಾ ಇದ್ದೇನೆ. ಉಪ್ಪು ಹಾಕಲ್ಲ ನಾನು. ಅದು ಬಾಯ್ಲ್ ಆದ ಮೇಲೆ 1 ಕಪ್ಪು ಅಂದಾಜಲ್ಲಿ ನಾನು ರಾಗಿ ಹಿಟ್ಟು ಹಾಕ್ತಾ ಇದ್ದೇನೆ. ಒಂದು ಕಪ್ಪು ನೀರಿಗೆ 1 ಕಪ್ಪು ರಾಗಿಯ ಹಿಟ್ಟು. ಅದನ್ನು ಹೀಗೆ ಸರಿ ಬಾಯ್ಲ್ ಆದ ನೀರಿಗೆ ಹಾಕಿದ್ದು ಅಂದಾಜಲ್ಲಿ ಗೊತ್ತಾಗುತ್ತೆ. ಹೀಗೆ ಇದು ಮಾಡಿ ಇದಕ್ಕೆ ಬಂದ್ ಮಾಡಿ ಥಂಡ ಆಗುವವರೆಗೆ ಇಟ್ಟು, ಮತ್ತೆ ಚಪಾತಿ ಹೇಗೆ ಮಾಡ್ತೇವೆ ನಾವು ಹಾಗೆ ಮಾಡಿದರೆ ಆಯಿತು. ಇದು ಥಂಡ ಆಗುವವರೆಗೆ ಹೀಗೆ ಬಂದ್ ಮಾಡಿ ಇಡ್ತಾ ಇದ್ದೇನೆ. ಥಂಡ ಆದ ಮೇಲೆ ನಾವು ಚಪಾತಿ ಆಟ ಹೇಗೆ ಕಲಿಸ್ತೇವೆ ಹಾಗೆ ಕಲಸಿ ಚಪಾತಿ ರೊಟ್ಟಿ ಹೇಗೆ ಮಾಡ್ತೇವೆ ಹಾಗೆ ಮಾಡಿದರೆ ರಾಗಿ ರೊಟ್ಟಿ ರೆಡಿ. ಓಕೆ. ತುಂಬ ದಿನದಿಂದ ಕೆಲವು ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರು ನನಗೆ, ನನ್ನ ಅಕ್ಕ ಸ್ಕಿನ್ ಕೇರ್ ಬಗ್ಗೆ ಮಾಡಿ. ಸೊ ನಾನು ಆ್ಯಕ್ಚುಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಯೂಸ್ ಮಾಡ್ತೀನಿ. ಆದರೆ ಈಗ ಲೇಟ್ಲಿ ಆಫ್ಟರ್ ಮ್ಯಾರೇಜ್ ನಾನು ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ನಿಮಗೆ ರಿವ್ಯೂ ಹೇಳಬೇಕಿತ್ತು. ಸೊ ಬಟ್ ಅದು ನಾನು ನಿಮಗೆ ಹೇಳೋಕ್ಕಿಂತ, ನಿಮಗೆ ರೆಕಮೆಂಡ್ ಮಾಡೋಕ್ಕಿಂತ ಮುಂಚೆ ನಾನೇ ಟ್ರೈ ಮಾಡಿ ಆಮೇಲೆ ಹೇಳೋಣ ಅಂತ ಇಷ್ಟು ದಿನ ವೇಟ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ಏನಾಗಿತ್ತು ನಿಮಗೆ ಗೊತ್ತು, ನಾನು ಕ್ಯಾನಡಾದಿಂದ ರೀಸೆಂಟಾಗಿ ಬಂದಿತ್ತು, 3 ಮಂತ್ಸ್ ಆಗಿದೆ. ಸೊ ಬಟ್ ಈ 3 ಮಂತ್ಸಲ್ಲಿ ಕೆಲವು ಪ್ಲೇಸಸಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಅಂದರೆ ಕನ್ನಡದಿಂದ ಫಸ್ಟ್ ಬಾಂಬೆಗೆ ಬಂದೆ, ಬಾಂಬೆಯಿಂದ ಮೈಸೂರಿಂದ ಮತ್ತೆ ಉಡುಪಿಯಿಂದ ಕೂರ್ಗಿಂದ ಮತ್ತೆ ಉಡುಪಿ ಹೋಗಿದ್ವಿ 1 ವೀಕ್ 10 ಡೇಸ್ಗೆ, ಮತ್ತೆ ಕೂರ್ಗಿಗೆ ಬಂದಿದ್ದೀನಿ. ಸೊ ಇದಕ್ಕಾಗಿ ನನ್ನ ಸ್ಕಿನ್ ಎಲ್ಲ ಫುಲ್ ಎಕ್ಸಾಸ್ಟ್ ಆಗಿ ತುಂಬ ಬ್ರೇಕ್ಔಟ್ಸ್ ಆಗ್ತಿತ್ತು. ಪ್ಲಸ್ ನಿಮಗೆ ಗೊತ್ತು, ನಂದೀಗ ಲಾಸ್ಟ್ ಮಂತ್ 1 ಮಂತ್ ಆಗಿದೆ ಈಗ ಮದುವೆಗೆ. ಸೊ ಲಾಸ್ಟ್ ಮಂತ್ ಜಾನ್ವರಿಯಲ್ಲಿ ನನ್ನ ಮದುವೆ ಆಗಿತ್ತು. ಸೊ ಮದುವೆ ಟೈಮಲ್ಲಿ ನಿಮಗೆ ಗೊತ್ತು 4-5 ಫಂಕ್ಷನ್ಸ್ ಎಲ್ಲ, ಅದಕ್ಕೆ ಮೇಕಪ್ ಅದು ಇದು ಎಲ್ಲ ಮಾಡಿ ನನ್ನ ಸ್ಕಿನ್ ಅಂತೂ ಸೀರಿಯಸ್ಲಿ ಲೈಕ್ ಕೆಲವು ವರ್ಷದಿಂದ ನನ್ನ ಸ್ಕಿನ್ ವಾಸ್ ವೆರಿ ನೈಸ್. ಅಂದರೆ ಕಾಲೇಜ್ ಡೇಸಲ್ಲಿ ಪಿಂಪಲ್ಸ್ ಏಕನೇ ಎಲ್ಲ ಪ್ರಾಬ್ಲಮ್ ಇದಿತ್ತು. ಆದರೆ ಈಗ ರೀಸೆಂಟ್ಲಿ ತುಂಬ ವರ್ಷದಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಿತ್ತು. ಏಕನೇ ಎಲ್ಲ ಆ ಥರ ಆಗಲ್ಲ ನನಗೆ. ಬಟ್ ಈಗ ರೀಸೆಂಟಾಗಿ ಆಫ್ಟರ್ ಮದುವೆ ಸ್ಪೆಷಲಿ ಕೂರ್ಗ್ ಬಂದ ಮೇಲೆ ಅಂತೂ ನನಗೆ ತುಂಬ ಇಶ್ಯೂಸ್ ಆಗ್ತಾಯಿತ್ತು ಸ್ಕಿನ್ದು. ತುಂಬ ಬ್ರೇಕ್ಔಟ್ಸ್ ಎಲ್ಲ ಇತ್ತು. ನೀವು ನನ್ನ ಪಾಸ್ಟ್ ವೀಡಿಯೋಸೆಲ್ಲ ನೋಡ್ಬೋದು. ಸೊ ನಾನು ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದೆ, ನನ್ನ ಫ್ರೆಂಡ್ ಜೊತೆ ಅದ್ರ ಬಗ್ಗೆ. ಸೊ ಅವಳು ನನಗೆ ಒಂದು ರಿಕಮೆಂಡ್ ಮಾಡಿದ್ಲು, ಕ್ಯೂರ್ ಸ್ಕಿನ್ ಅಂತ ಒಂದು ಆ್ಯಪ್ ಇದೆ. ಸೊ ಬೇಸಿಕ್ಲಿ ಇದರಲ್ಲಿ ಹೇಗೆ ತುಂಬ ಡರ್ಮೆಟೋಲಾಜಿಸ್ಟ್ ಎಲ್ಲ ಇದ್ದಾರೆ. ಸೊ ನೀವು ಡೈರೆಕ್ಟ್ಲಿ ಡರ್ಮೆಟೋಲಾಜಿಸ್ಟ್ ಜೊತೆ ಮಾತಾಡಿ ಅವ್ರು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಆ್ಯಂಡ್ ಸ್ಕ್ಯಾನಿಂಗ್ ಎಲ್ಲ ನಿಮ್ಮದು AI ಥ್ರೂ ಆಗುತ್ತೆ. ಸೊ ನಾನು ನಿಮಗೆ ಈಗ ಕ್ವಿಕ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ, ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ. ಸೊ ನೀವು ಯಾವುದು ನಿಮ್ಮದು ಪ್ಲೇ ಸ್ಟೋರ್ ಇಲ್ಲಾಂದರೆ ಆ್ಯಪ್ ಸ್ಟೋರಲ್ಲಿ ಜಸ್ಟ್ ಕ್ಯೂರ್ ಸ್ಕಿನ್ ಅಂತ ಹಾಕಿ, ಸ್ಕ್ರೀನಲ್ಲಿದೆ ನೋಡಿ, ಅದು ಹಾಕಿ. ಆ್ಯಂಡ್ ಅದರಲ್ಲಿ ನೀವು ಮೊಬೈಲ್ ನಂಬರ್ ಆಗಿ ನಾವು ಯೂಶ್ವಲಿ ಹೇಗೆ ಯಾವುದೋ ಆ್ಯಪ್ಕೊಂಡು ಲಾಗಿನ್ ಮಾಡ್ತೀವಿ, ನಿಮ್ಮದು ಹೆಸರು ಜೆಂಡರ್ ಎಲ್ಲ ಇಟ್ಕೊಂಡು ಲಾಗಿನ್ ಮಾಡಿ. ಆಮೇಲೆ ನಿಮಗೆ ಹೇರ್ ಪ್ರಾಬ್ಲಮ್ ಇದೆಯಾ, ಸ್ಕಿನ್ ಪ್ರಾಬ್ಲಮ್ ಇದೆಯಾ ಸೆಲೆಕ್ಟ್ ಮಾಡಿ. ನಾನು ನಂದೇ ಇದು ಸ್ಕ್ರೀನ್ಶಾಟು ನಿಮಗೆ ಈಸಿ ಆಗಲಿ ಅಂತ ನಾನು ಆರ್ಡರ್ ಮಾಡೋತ್ತಿಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೆ. ಸೊ ನನಗೆ ಏಕನೇ ಪ್ರಾಬ್ಲಮ್ ಇದೆ, ಅದು ನಾನು ಸೆಲೆಕ್ಟ್ ಮಾಡಿದ್ದೀನಿ.
ಆಮೇಲೆ ಇನ್ನು ಮುಂದೆ ಹೋಗಿ ನಿಮಗೆ ಎಕ್ನೆ ಜೊತೆ ಇನ್ನು ಬೇರೆ ಯಾವುದೆಲ್ಲ ಪ್ರಾಬ್ಲಮ್ಸ್ ಇದೆ ಅದು ನೀವು ಹಾಕ್ಬೋದು. ಸೊ ನಂಗೆ ಆಯಿಲಿ ಸ್ಕಿನ್ ಇದೆ ಅದು ಹಾಕಿದ್ದೀನಿ. ಆಮೇಲೆ ಒಂದು ಚಾಟ್ ಬಾಕ್ಸ್ ಓಪನ್ ಆಗುತ್ತೆ, ಅದರಲ್ಲಿ ನೀವು ಡೈರೆಕ್ಟ್ಲಿ ಡೊಮ್ಯಾಟ್ ಜೊತೆ ಮಾತಾಡ್ಬೋದು. ಆ್ಯಂಡ್ ಅದರಲ್ಲಿ ತುಂಬ ಕ್ವೆಶನ್ಸ್ ಕೇಳ್ತಾರೆ, ಅಂದರೆ ನಿಮ್ಮದು ಡಯಟ್ ಬಗ್ಗೆ, ನಿಮ್ಮದು ಏನು ಮೆಡಿಕೇಶನ್ಸ್ ನಡೀತಾ ಇದೆಯಾ ಆ ಥರ, ಆ್ಯಂಡ್ ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ ಪ್ರಿಫರೆನ್ಸ್ ಇದೆ ಅದು. ಸೊ ಅದೆಲ್ಲ ನೀವು ಹಾಕಿ ಆಮೇಲೆ ನಿಮಗೆ ಒಂದು ಫೋಟೋ ತೆಗಿಯೋಕ್ಕೆ ಫ್ರಂಟ್ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಫೋಟೋ ತೆಗಿಯೋಕ್ಕೆ ಹೇಳ್ತಾರೆ, ಫ್ರಂಟ್ ಆಗಲಿ ಸೈಡ್ ಆಗಲಿ. ಆ್ಯಂಡ್ AI ಯೂಸ್ ಮಾಡಿ ಅದು ಪ್ರಾಪರ್ ಅಸೆಸ್ಮೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಅದು ಬೇಸಿಸಲ್ಲಿ ಅಂದರೆ ಏನೆಲ್ಲ ಇಶ್ಯೂಸ್ ಇದೆ ಅದು ಕ್ಲಿಯರಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾರೆ. ಅದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಏನು ಇಶ್ಯೂ ಇದೆ, ಡಿಕಲರೇಷನ್ ಆಗಲಿ ಎಕ್ನೆ ಆಗಲಿ ಏನಾದರೂ ಆಗಲಿ. ಬೇಸ್ಡ್ ಆನ್ ಯುವರ್ ಅಸೆಸ್ಮೆಂಟ್ ಅದು ಪ್ರಾಡಕ್ಟ್ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಆ್ಯಂಡ್ ಅದು ಒಂದು ಕಿಟ್ ಥರ ಮಾಡಿ ನಿಮಗೆ ಸೆಂಡ್ ಮಾಡ್ತಾರೆ. ಸೊ ಅದೆಲ್ಲ ಅಸೆಸ್ಮೆಂಟ್ ಆದಮೇಲೆ ನೀವು ಲಿಟ್ರಲಿ ನೋಡ್ಬೋದು ಕಿ ನಿಮ್ಮದು ಕಿಟ್ ರೆಡಿ ಆಗ್ತಿದೆ. ಆ್ಯಂಡ್ ಯಾವ ಡಾಕ್ಟರ್ ಹೆಸರೆಲ್ಲ ಬರುತ್ತೆ, ಯಾವ ಡಾಕ್ಟರ್ ನಿಮಗೆ ಇದು ಮಾಡಿದ್ದು ಅದೆಲ್ಲ ಗೊತ್ತಾಗುತ್ತೆ. ನನಗೆ 4 ಪ್ರಾಡಕ್ಟ್ ಸಿಕ್ಕಿತ್ತು. ಆ್ಯಂಡ್ 1500 ಅಂದರೆ ಯೂಶ್ವಲಿ ಅದು ಪ್ರೈಸ್ 2000, ಬಟ್ ಆಫರ್ ಎಲ್ಲ ಆಗಿ 1500ಅಲ್ಲಿ ನನಗೆ 4 ಪ್ರಾಡಕ್ಟ್ ಸಿಕ್ಕಿತ್ತು. ಆ್ಯಂಡ್ ಅದರಲ್ಲಿ ಪ್ರಾಪರ್ ರುಟೀನು ಇದೆ ಆ್ಯಪಲ್ಲಿ, ನೀವು ನೋಡ್ಬೋದು ಮಾರ್ನಿಂಗ್ ರುಟೀನ್ ನೈಟ್ ರುಟೀನ್ ಹೇಗೆ ಯೂಸ್ ಮಾಡಬೇಕು ಅಂತ ಅದು ಹೇಳಿಕೊಡ್ತಾರೆ. ಅದು ನೀವು ಓಕೆ ಮಾಡಿ ಯಾವ್ದು ನಿಮ್ಮದು ಪೇಮೆಂಟ್ ಮೆಥಡ್ ಅಂತ ನೀವು ಹಾಕಿ ಕೆಳಗೆ ಒಂದು ಕೂಪನ್ ಕೋಡ್ ಆಪ್ಷನ್ ಇದೆ. ಸೊ ನಿಮಗೆ ಬೇಕಾದರೆ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಬೋದು, ಪ್ರಿಯಾ 100 ಅಂತ. ಅದು ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಸ್ಕ್ರೀನಲ್ಲಿ ಹಾಕಿರೋದು ಕೂಪನ್ ಕೋಡ್ ನೀವು ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್, ಅಡಿಷ್ನಲ್ 100 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಆ್ಯಪ್ ಇಸ್ ಅದು ಆ್ಯಪಲ್ಲಿ ತುಂಬ ಡೀಟೇಲ್ ಆಗಿ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದ್ದಾರೆ, ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಿಮ್ಗೆ ಏನು ಒಂದು ಡೌಟ್ ಇದ್ದರೆ ಯಾಕೆ ಪಿಂಪಲ್ಸ್ ಆಗುತ್ತೆ, ಅದರಲ್ಲಿ ಏನು ಸೈಂಟಿಫಿಕ್ ರೀಸನ್ ಇದೆ, ಅದಕ್ಕೆ ಹೇಗೆ ಕ್ಯೂರ್ ಮಾಡಬೇಕು ಅಂತ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಅದು ಆ್ಯಪ್ ನನಗಂತೂ ತುಂಬ ಯೂಸ್ಫುಲ್ ಅಂತ ಅನಿಸ್ತು. ಸೊ ನನಗೆ ಏನು ಪ್ರಾಡಕ್ಟ್ಸ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ಥರ ಒಂದು ಬಾಕ್ಸ್ ಇದೆ ಕ್ಯೂಟಾಗಿ. ಸೊ ಇದ್ರ ಒಳಗೆ ನಂದೆಲ್ಲ ಬಾಕ್ಸಸ್ ಎಲ್ಲ ತೆಗ್ದಿದ್ದೀನಿ, ಅಂದರೆ ನಾನು ಯೂಸ್ ಮಾಡ್ತಿದ್ದೀನಿ, ನಾನು ನಿಮಗೆ ಹೇಳಿದೆ. ಸೊ ಇದು ಫೇಸ್ ವಾಶ್ ಆಯಿತು. ಆಮೇಲೆ ಇದು ನೋಡಿ ಬ್ಯಾರಿಯರ್ ಡಿಸ್ಟ್ರಕ್ಷನ್ ರೀಸ್ಟ್ರಕ್ಚರ್ ಕ್ರೀಮ್. ಸೊ ನಾನು ಇದು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ, ಆಲ್ಮೋಸ್ಟ್ ಎಂಟಿ ಬಾಕ್ಸಲ್ಲಿ ಬರುತ್ತೆ. ನಾನು ಬಾಕ್ಸ್ ಎಲ್ಲ ತೆಗ್ದಿದ್ದೀನಿ ಬಿಕಾಸ್ ನಾನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಒಂದು ರೆಟಿನಾಲ್ ಸಿರಮ್, ಬಿಕಾಸ್ ರೆಟಿನಾಲ್ ಇಸ್ ಗುಡ್ ಫಾರ್ ಆಕ್ನೆ. ನಿಮಗೆ ಬೇರೆ ಬರ್ಬೋದು ನಿಮ್ಮ ಸ್ಕಿನ್ ಕೇರ್ ಪ್ರಕಾರ. ಆ್ಯಂಡ್ ಇದು ಒಂದು ಮಿನರಲ್ ಡೇ ಕ್ರೀಮ್, ಅಂದರೆ ಸನ್ಸ್ಕ್ರೀನ್ SPF 30 ಇದೆ. ಸೊ ಈ ಥರ ಬರುತ್ತೆ. ನಂಗೊಂದು ಫ್ರೀ ಪೌಚು ಸಿಕ್ಕಿದೆ, ನೀವು ನೋಡಿ ನಿಮಗೆ ಸಿಕ್ಕಿದ್ರೆ ಒಳ್ಳೇದು. ಸೊ ನಂಗಂತೂ ತುಂಬ ಇಷ್ಟ ಆಗಿದೆ, ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಬೇರೆ ಏನಿದ್ರೆ ನೀವು ಕಾಮೆಂಟ್ಸಲ್ಲಿ ನಮಗೆ ಕ್ವೆಶನ್ಸ್ ಕೇಳ್ಬೋದು. ಇದು ನಂದೊಂದು ಈಗ ರೀಸೆಂಟಾಗಿ ಯೂಸ್ ಮಾಡಿರೋದು ಸ್ಕಿನ್ ಕೇರ್ ಬಗ್ಗೆ. ಬೇರೆ ಇನ್ನೇನಿದ್ರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಈಗ ಒಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಾದಮೇಲೆ ಇದಕ್ಕೆ ರೆಗ್ಯುಲರ್ ಆಗಿ ಹಿಟ್ಟು ಹಾಕಿ ಅದಕ್ಕೆ ಚೆನ್ನಾಗಿ ನೀಡ್ ಮಾಡಬೇಕು, ಒಂದು ಚೆನ್ನಾಗಿ ಡವ್ ಆಗೋ ತನಕ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೊಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ನಾವು ತುಪ್ಪ ಹಾಕಿದ್ದೀವಿ. ಮತ್ತು ಹಿಂಗೆ ಉಂಡೆ ಉಂಡೆ ಮಾಡಿ ಆಮೇಲೆ ಹಿಂಗೆ ನಾವು ಚಪಾತಿ ಮಾಡ್ತೀವಿ ಆ ಥರ ಮಾಡಿ ಚಪಾತಿ ಥರನೇ ಕಾಯಿಸ್ಬೇಕು ತವಾದಲ್ಲಿ. ನೋಡಿ ಚಪಾತಿ ಮಾಡ್ತೀವಿ ಆ ಥರ. ಇಲ್ಲೊಂದು ಆಲ್ರೆಡಿ ಮಾಡಿದ್ದಾರೆ ನೋಡಿ. ಚಪಾತಿ ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ಆಮೇಲೆ ಹಿಂಗೆ ಬೆಟ್ಟೆಯಿಂದ ಸೈಡಲ್ಲಿ ಪ್ರೆಸ್ ಮಾಡಿ ಎಲ್ಲ ಸೈಡಿಂದ ಚೆನ್ನಾಗಿ ಕಾಯಿಸ್ಬೇಕು. ಒಂದು ಸ್ವಲ್ಪ ಮೇಲಿಂದ ತುಪ್ಪ ಹಾಕಿ ನೀವು ಹಾಟ್ ಬಾಕ್ಸಲ್ಲಿ ತೆಗೆದು ಚೆನ್ನಾಗಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ನಾವು ಉಷಾ ಚಿಕ್ಕಮ್ಮ ಮನೆ ಬಂದಿದ್ದೀವಿ. ನೋಡಿ ಇದೆಷ್ಟು ಚೆನ್ನಾಗಿ ಕಾಡಿದೆ ಇಲ್ಲಿ. ಈಗ ಡೇ ಟೈಮ್ಗೆ ಓಕೆ, ರಾತ್ರಿ ಬಂದರೆ ತುಂಬ ಭಯ ಆಗುತ್ತೆ. ಹಾಯ್ ಕಾವ್, ಇದು ನಮ್ಮ ಚಿಕ್ಕಪ್ಪ ಹಾಯ್ ಮಾಡಿ, ಹಾಯ್ ಮಾಡಿ. ಬಾಯ ಬರೋದಿಲ್ಲ. ಅದು ನೋಡಿ ಉಮಾ ದೊಡ್ಡ ಮನೆ, ಅಲ್ಲಿ ನಾವು ರಾತ್ರಿಗೆ ಹೋಗ್ತೀವಿ ಊಟ ಮಾಡೋಕ್ಕೆ. ಈಗ ಇಲ್ಲಿ ಬಂದಿದ್ದೀವಿ. ಇದು ಉಷಾ ಚಿಕ್ಕಮ್ಮ. ಬರೋದಿಲ್ಲ. ಅರ್ಧ ಬರೋದು ಅಂಚ ಮಡೆ ಬರೋದು. ಊಟ ರೆಡಿ ಆಗಿದೆ. ಏನೆಲ್ಲ ಇದೆ
ವಾ ಥ್ಯಾಂಕ್ ಯು. ಸಿಂಪಲ್ ಮಗಳೇ, ಸಿಂಪಲ್ ಏನಿಲ್ಲ, ಫುಲ್ ಗೌಜಿ. ಸಿಂಪಲ್. ನನ್ನ ತಂಗಿದ್ದು ಊಟ ಭಾರಿ ಚೆನ್ನಾಗಿತ್ತು ಪ್ರಿಯಾ. ಊಟ ಎಲ್ಲ ಮುಗೀತು. ಈಗ ನಾವು ಇಲ್ಲಿ ಪಾಯಸ ತಿಂತಿದ್ದೀವಿ. ಈಗ ವಿಡಿಯೋ ಊಟ ಎಲ್ಲ ಆಯ್ತು, ಊಟ ಎಲ್ಲ ಇದೆ. ಡೆಸರ್ಟ್ ಎಲ್ಲ ಚೆನ್ನಾಗಾಯ್ತು. ತುಂಬ ಖುಷಿ ಆಯ್ತು ಊಟ, ಟೇಸ್ಟ್ ಇತ್ತು. ಇನ್ನೊಮ್ಮೆ ಮತ್ತೆ ಬನ್ನಿ. ಇನ್ನೊಮ್ಮೆ ನಾಳೆನೇ ಬರ್ತೀವಿ. ಮಗಳು ಮತ್ತೆ ಅಳಿಯ ಬನ್ನಿ. ಆಮೇಲೆ ಇನ್ನು ಹನಿಮನಿ ಎಲ್ಲಿ ಇಟ್ಟಿದ್ರಿ ಶ್ರೇಯಸ? ಇವನು ಎಲ್ಲಿ? ಎಲ್ಲಿದ್ದು? ಇಲ್ಲೇ ಊರಲ್ಲೇ. ನಮ್ಮ ದೊಡ್ಡ ಆಡಿ, ನಮ್ಮ ದೊಡ್ಡ ಆಡಿ. ಬಾಯ್. बाय बाबा. ಊಟ एकदम हाय धनुष, व्हाट्सअप, क्या बोलता है पब्लिक? ನಾವು ಉಮಾ ಅಜ್ಜಿ ಮನೆಗೆ ಬಂದಿದ್ದೀವಿ. ಹಾ ದೊಡ್ಡ ಹಾಯ್ ಮಲ್ಪ್ಲೆ ದೊಡ್ಡ. ಹಾಯ್ 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 ಹಾಯ್. ಏನೋ ಒಂದುಂಡು ಸ್ಪೆಷಲ್. ಮನಸ್ ಮಾಡಿದ್ವಿ. ಚಿಕನ್ ಕಬಾಬ್. ಚಿಕನ್ ಕಬಾಬ್ ಆಗ್ತಾ ಉಂಟು. ಹಾಯ್ ಶಿಯಾ. ಒಂದೇನಾ ದೊಡ್ಡ ಮದ್ಮೆಗೆ ಫಸ್ಟ್ ಒಂಚೂರು ಪೇರು ಎಂಕಲ್ನ ಕ್ರಮ. ಥ್ಯಾಂಕ್ ಯು. ಇದೇನು ಕೋರಿ ರೊಟ್ಟಿ ಸಾರು, ಚಿಕನ್ ಸಾರು. ರೊಟ್ಟಿ ರಸ. ಇದು ಸ್ಪೆಷಲ್ ಅಫ್ಘಾನಿ ಚಿಕನ್ ಮೇಡ್ ಬೈ ಶಿಯಾ. ಅವು ಫೇವ್ರೆಟ್ ಒಂಜಿ. ಇದು ಚಿಕನ್ ಕಬಾಬ್, ಇದು ಚಿಕನ್ ಪುಳಿ ಮುಂಚಿ, ಇಡ್ಲಿ, ನೀರು ದೋಸೆ ಅಂಡ್ ರೊಟ್ಟಿ. ಥ್ಯಾಂಕ್ ಯು. ಈಗ ನಮ್ಮದು ಊಟ ಎಲ್ಲ ಆಯಿತು. ಫ್ಯಾಮ್ಲಿ ಚಿಟ್ ಚಾಟ್ ಸೆಷನ್ ನಡೀತಾ ಇದೆ. ಇಲ್ಲಿ ನೋಡಿ ನಮ್ಮ ಡೆಸರ್ಟ್, ಐಸ್ ಕ್ರೀಮ್ ಮತ್ತು ಪಾಯಸ. ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಈಗ ನಾವು ಮನೆಗೆ ಹೋಗ್ತಿದ್ದೀವಿ. ನಮ್ಮಲ್ಲೇ ಎಲ್ಲೇ ಪಕ್ಕದಲ್ಲೇ, ಅಂದರೆ ಒಂದು 5 ಮಿನಿಟ್ಸ್ ವಾಕ್ ಅಷ್ಟೇ, ಆದರೂ ನಾವು ಕಾರಲ್ಲಿ ಬಂದಿದ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಇದೆ. ಸೊ ಈಗ ನಾವು ಮನೆಗೆ ಬಂದಿದ್ದೀವಿ. ರಾತ್ರಿ 10:15 ಗಂಟೆ ಆಗಿದೆ. ಸೊ ಇವತ್ತಿನ ದಿನ ಫುಲ್ ಎಕ್ಸೈಟಿಂಗ್ ಆಗಿತ್ತು. ಊಟ ಚೆನ್ನಾಗಿ ಊಟ ಮಾಡಿದ್ವಿ. ಇಟ್ ವಾಸ್ ಫನ್. ಸೊ ಇಲ್ಲಿಗೆ ನಾನು ಇದು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಪೋಸ್ಟ್ ಮಾಡೋದು ಒಂದು ಸ್ವಲ್ಪ ದಿನ ಆಗುತ್ತೆ. ಈಗ ಇಮಿಡಿಯೇಟಾಗಿ ಪೋಸ್ಟ್ ಮಾಡಲ್ಲ, ಸ್ವಲ್ಪ ದಿನ ಆದಮೇಲೆ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ. ಬಿಕಾಸ್ ಇನ್ನೂ ತುಂಬ ವೀಡಿಯೋಸ್ ಲೈನಪ್ ಇದೆ. ಸೊ ಅದೆಲ್ಲ ಆದಮೇಲೆ ಹಾಕ್ತೀನಿ. So bye everyone. If you like this video, please do like, share, comment and subscribe to my YouTube channel. And until then, bye. See you in the next video.